ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಕೆ ಅಥಾರಿಟಿಯಿಂದ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ, ಅದನ್ನ ನಿಮಗೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ಆಸ್ ಯೂಶುವಲ್ ಕೆ ಎ ಪ್ರತಿ ಸಲ ಲೇಟ್ ಮಾಡ್ತಾರೆ. ಸೊ ಈ ಸಲನೂ ಕೂಡ ತುಂಬಾನೇ ಲೇಟ್ ಮಾಡಿದ್ದಾರೆ. ಸೊ ಪ್ರತಿ ಸಲಕ್ಕಿಂತ ಆಕ್ಚುಲಿ ಕೋವಿಡ್ ಇದ್ದಾಗಲೇ ತುಂಬಾ ಬೇಗ ಆಗಿತ್ತು 2020 ಸೊ ಈಗ ಯಾಕೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೊ ಮೇಜರ್ ಪ್ರಾಬ್ಲಮ್ ಅವರು ಆನ್ಲೈನ್ ವೆರಿಫಿಕೇಶನ್ ಮಾಡಿರೋದೇ ನನ್ನ ಪ್ರಕಾರ. ಸೊ ಮೇಜರ್ ಡ್ರಾಬ್ಯಾಕ್ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ದ ರೀಸನ್ ಇಟ್ ಈಸ್ ಗೆಟಿಂಗ್ ವೆರಿ ಲೇಟ್ ಆಕ್ಚುಲಿ. ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. ಸೊ ನಾ ಕಾಲ್ ಮಾಡಿದ್ದೆ. ಸೊ ಕಾಲ್ ಮಾಡಿದ್ದಕ್ಕೂ ಕೂಡ ಅವರು ಸೇಮ್ ವರ್ಷನ್ ಹೇಳ್ತಾರೆ. ಸೊ ಐ ವಿಲ್ ಪ್ಲೇ ದಟ್. ಶೀಘ್ರದಲ್ಲಿ ನಿಮ್ಮ ಕರೆ. ಹೇಳಿ. ಹಲೋ ಹಲೋ ಹೇಳಿ ಮೇಡಮ್, ನಮಸ್ತೆ. ನಾವು ಎಸ್ ಕಾಲೇಜ್ ಪ್ರೊಫೆಸರ್ ಮಾಡೋದು ಮೈಸೂರು. ಮೇಡಮ್, ಇದು PGCET ಬಗ್ಗೆ ಒಂಚೂರು ಮಾಹಿತಿ ಬೇಕಿತ್ತು. ಯಾವಾಗ ಅದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡುತ್ತೆ ಅಂತ? ಶಾರ್ಟ್ಲಿ ನೋಟಿಫೈ ಮಾಡ್ತಾರೆ ಸರ್. ಇನ್ನು ಡೇಟ್ ಕನ್ಫರ್ಮ್ ಆಗಿಲ್ಲ. ಡೇಟ್ ಕನ್ಫರ್ಮ್ ಆಗಿದ ತಕ್ಷಣ ನೋಟಿಫೈ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಪ್ರೊಸೀಜರ್ ಆಪ್ಷನ್ ಎಂಟ್ರಿ ಆದ ತಕ್ಷಣ ಡೈರೆಕ್ಟ್ ಕಾಲೇಜ್ಗೆ ಇದು ಮಾಡ್ತೀರಾ ಹೆಂಗೆ ಮೇಡಮ್? ಅದು ಆಪ್ಷನ್ ಎಂಟ್ರಿ ಆದ್ಮೇಲೆ ಚಾಯ್ಸ್ ಎಂಟ್ರೀಸ್ ಅಂತ ಕೊಡ್ತೀವಿ. ಅದಾದ್ಮೇಲೆ ಅವರು ಇಲ್ಲ ನಾನು ಕಾಲೇಜ್ ಸಿಕ್ಕಿರೋದಕ್ಕೆ ಹೋಗ್ತೀನಿ ಅಂದ್ರೆ ಹೋಗ್ಬೋದು, ಚಾಯ್ಸ್ ಒನ್ ಕೊಟ್ಟು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ರೌಂಡ್ ನೋಡ್ತೀನಿ, ಬೇರೆ ಕಾಲೇಜ್ ನೋಡ್ತೀನಿ ಅಂದ್ರೆ ನೆಕ್ಸ್ಟ್ ರೌಂಡ್ ಹೋಗ್ಬೋದು. ಆ ರೀತಿ ಇರುತ್ತೆ ಸರ್. ಓಕೆ ಓಕೆ ಮೇಡಮ್. ಎಕ್ಸ್ಪೆಕ್ಟೆಡ್ ಡೇಟ್ಸ್ ಏನಾದ್ರು ಮೇಡಮ್? ಯಾವಾಗ ಆಗ್ಬೋದು? ಇನ್ನು ಕನ್ಫರ್ಮ್ ಆಗಿಲ್ಲ ಸರ್. ಹೌದಾ? ಪ್ರಾಬಬ್ಲಿ ಈ ಮಂತ್ ಅಲ್ಲಿ ಆಗ್ಬೋದು. ಹೌದಾ ಮೇಡಮ್? ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. ಸೊ ದಿಸ್ ಇಸ್ ವಾಟ್ ದ ರೆಸ್ಪಾನ್ಸ್ ಫ್ರಮ್ ಕೆ ಎ ಅಥಾರಿಟಿ. ಸೊ ಅವ್ರು ಹೇಳೋ ಪ್ರಕಾರ, ಸೊ ನಾನು ಜಸ್ಟ್ ಒಂದು ಹಾಫ್ ಅನ್ ಅವರ್ ಬಿಫೋರ್ ಕಾಲ್ ಮಾಡಿದ್ದು. ಸೊ ಇನ್ನೂ ಡೇಟ್ ಕನ್ಫರ್ಮ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮೇ ಬಿ ದಿಸ್ ವೀಕ್ ಬರ್ಬೋದು, ಅಂದರೆ ಈ ದಿನ ಅಥವಾ ನೆಕ್ಸ್ಟ್ ವೀಕ್ ಒಳಗಡೆ ಆಗ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ನು. ಬಿಕಾಸ್ ಆಲ್ರೆಡಿ ಇಟ್ಸ್ ವೆರಿ ಗೆಟಿಂಗ್ ತುಂಬ ಲೇಟ್ ಆಗ್ತಾ ಇದೆ. ಸೊ ಮೋಸ್ಟ್ ಆಫ್ ದಿ ಪ್ರೈವೇಟ್ ಕಾಲೇಜಸ್ ಆಲ್ರೆಡಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ದಾರೆ. ಯಾ, ಮೇ ಬಿ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ತಿಳ್ಕೊಳ್ಳಿ ಸ್ಟೂಡೆಂಟ್ಸ್, ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋದು ಯೂನಿವರ್ಸಿಟಿ. ಓಕೆ, ಸೊ ಯೂನಿವರ್ಸಿಟಿ ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಂತ ಕೊಡ್ತಾರೆ. ಓಕೆ, ಸೊ ಅದರಲ್ಲಿ ನಿಮಗೆ ಸೆಮಿಸ್ಟರ್ ಸ್ಟಾರ್ಟಿಂಗ್ ಡೇಟು, ಓಕೆ, ಸೆಮಿಸ್ಟರ್ ಸ್ಟಾರ್ಟಿಂಗ್ ಡೇಟು, ಎಂಡಿಂಗ್ ಡೇಟು, ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಕಂಡಕ್ಷನ್ನು ಯಾವ ಮಂತಲ್ಲಿ ಅಂತ ಕೊಡ್ತಾನೆ. ಓಕೆ, ಸೊ ಅದ್ರ ಪ್ರಕಾರನೇ ಕಾಲೇಜಸ್ಗಳು ನಡೆಸ್ಬೇಕಾಗ್ತದೆ. ಓಕೆ, ಸೊ ಪ್ರೈವೇಟ್ ಕಾಲೇಜಸ್ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸೊ ಅವ್ರು ಆಲ್ರೆಡಿ ಫೀ ಪೇ ಮಾಡಿರ್ತಾರೆ. ಸೊ ಅವ್ರಿಗೆ ಏನಾದ್ರು ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಇರ್ತಾರೆ. ಓಕೆ, ಬಟ್ ಕ್ಲಾಸಸ್ ಅಂತೂ ರೆಗ್ಯುಲರ್ ಅಂದ್ರೆ ತುಂಬಾ ಸಿಲೆಬಸ್ ವೈಸ್ ಮಾಡಿರ್ಲಿಕ್ಕಿಲ್ಲ. ಓಕೆ, ದಟ್ ಈಸ್ ಒನ್ ಥಿಂಗ್. ಅಂಡ್ ಪ್ರೈವೇಟ್ ಕಾಲೇಜಸ್ ಅಟಾನಮಸ್ ಯೂನಿವರ್ಸಿಟೀಸ್ ಬೇಕಾದ್ರೆ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ, ಸೊ ಅವರು 2 ಬ್ಯಾಚ್ ಅಂತ ಮಾಡ್ಕೊಳ್ಬೇಕಾದ್ರೆ ಮಾಡ್ತಾರೆ. ಸೊ ದಟ್ ಈಸ್ ಆಲ್ಸೋ ಪಾಸಿಬಿಲಿಟೀಸ್ ಇದೆ. ಬಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಯೂನಿವರ್ಸಿಟಿ ಆಫ್ ಮೈಸೂರು, ಕರ್ನಾಟಕ ಯೂನಿವರ್ಸಿಟಿ, ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತೆಲ್ಲ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜಸ್ಗಳಲ್ಲಿ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾರು ಕೂಡ ವರಿ ಮಾಡ್ಕೋಬೇಡಿ. ಸೊ ಅವ್ರು ಹೇಳೋ ಪ್ರಕಾರ ಈ ಮಂತ್ ಒಳಗಡೆ ಆಪ್ಷನ್ ಎಂಟ್ರಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಅವರು ಎಕ್ಸಾಕ್ಟ್ ಡೇಟ್ ಕೂಡ ಹೇಳ್ತಾ ಇಲ್ಲ. ಸೊ ಇನ್ 2 ವೀಕ್ಸ್ ಇದೆ, ಈ ಮಂತ್ ಕಳೆದೋಗ್ತದೆ. ಓಕೆ, ಸೊ ದಿಸ್ ಇಸ್ ವಾಟ್ ದ ಕೆ ಎ ಅಥಾರಿಟಿ ಸೆಟ್. ಸೊ ನಾನು ಸುಮ್ಮನೆ ನಿಮಗೆ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ ನಾನು ನಿಮಗೆ ಇನ್ಫಾರ್ಮೇಶನ್ ತಲುಪಿಸ್ತಾ ಇದ್ದೀನಿ. ಫರ್ದರ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಾನು ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಆಪ್ಷನ್ ಎಂಟ್ರಿ ಬಗ್ಗೆ. ಥ್ಯಾಂಕ್ ಯು.